ಎಲ್ಲರಿಗೂ ನಮಸ್ಕಾರ. ಶಿವನುಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ ಎಂಬ ಹಾಡನ್ನು ಕೇಳಿರಬಹುದು. ಆ ಶಿವನನ್ನು ಒಲಿಸಿಕೊಳ್ಳಬೇಕೆಂದರೆ ಪಂಚಾಕ್ಷರಿ ಮಂತ್ರವನ್ನು ಜಪಿಸಲೇಬೇಕು. ಸಂಸ್ಕೃತ ಭಾಷೆಯಲ್ಲಿ ಪಂಚ ಅಕ್ಷರ ಎಂದರೆ 5 ಅಕ್ಷರಗಳು ಎಂದರ್ಥ. ಈ ಮಂತ್ರಕ್ಕೆ ಓಂ ಎನ್ನುವ ಬೀಜಾಕ್ಷರವನ್ನು ಸೇರಿಸಿ ಹೇಳುವುದು ಸಾಮಾನ್ಯವಾಗಿ ಕೇಳಿರುತ್ತೇವೆ. ಪಂಚಾಕ್ಷರಿ ಮಂತ್ರಕ್ಕೆ ಓಂಕಾರವೂ ಸೇರಿದರೆ ಅದು ಓಂ ನಮಃ ಶಿವಾಯ ಎನ್ನುವಂತಹ ಷಡಕ್ಷರಿ ಮಂತ್ರ ಅಥವಾ ಪ್ರಣವ ಪಂಚಾಕ್ಷರಿ ಮಂತ್ರವಾಗುತ್ತದೆ. ನಾವು ಈ ಸಂಚಿಕೆಯಲ್ಲಿ ಓಂ ನಮಃ ಶಿವಾಯ ಒಳಾರ್ಥವೇನು, ಇದರಿಂದ ಆಗುವ ಪ್ರಯೋಜನಗಳೇನು ಎಂದು ತಿಳಿಯೋಣ. ಯಜುರ್ವೇದದಿಂದಲೇ ನಮಃ ಶಿವಾಯ ಮಂತ್ರವನ್ನು ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಬರುವ ನಮಃ ಶಿವಾಯ ನ ಎಂಬ ಅಕ್ಷರ ಪೃಥ್ವಿ ತತ್ವವನ್ನು, ಮ ಎಂಬ ಅಕ್ಷರವು ಜಲತತ್ವವನ್ನು, ಶಿ ಎಂಬ ಅಕ್ಷರವು ಅಗ್ನಿ ತತ್ವವನ್ನು, ವಾ ಎಂಬ ಅಕ್ಷರವು ವಾಯುತತ್ವವನ್ನು, ಯ ಎಂಬ ಅಕ್ಷರವು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತದೆ. ಈ 5 ಅಕ್ಷರಗಳನ್ನೇ ಪಂಚಭೂತಗಳೆಂದು ಕರೆಯುತ್ತಾರೆ. ಮಾನವನ ದೇಹವು ಪಂಚಭೂತಗಳಿಂದ ಕೂಡಿದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವು 1 ಸೆಕೆಂಡಿಗೆ ಹಲವಾರು ಧ್ವನಿ ತರಂಗಗಳನ್ನು ಸೃಷ್ಟಿಸುತ್ತದೆ. ಈ ಅಲೆಗಳು ಮಾನವನ ಬುದ್ಧಿಮತ್ತೆಯನ್ನು ಗರಿಷ್ಠ ಮಟ್ಟಕ್ಕೆ ವೃದ್ಧಿಸುತ್ತದೆ. ಈ ತರಂಗಗಳು ನಮ್ಮ ಮಾನಸಿಕ ಸಮಸ್ಯೆಗಳನ್ನು ಮತ್ತು ದೇಹದ ಅನಾರೋಗ್ಯವನ್ನು ಗುಣಪಡಿಸಲು ಸಹಾಯಕವಾಗಿದೆ. ಈ ಪಂಚಾಕ್ಷರಿ ಮಂತ್ರವನ್ನು ಸದಾ ಪಠಿಸುವುದರಿಂದ ಖಿನ್ನತೆ, ನಿದ್ರಾಹೀನತೆ, ರಕ್ತದೊತ್ತಡ, ಮರೆಗುಳಿತನ, ವಾತ, ಪಿತ್ತ, ಶೀತ, ಕೋಪ, ಹೃದಯ ಸಮಸ್ಯೆಗಳು, ಹಲವು ದೈಹಿಕ ಮಾನಸಿಕ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು. ಓಂ ನಮಃ ಶಿವಾಯ ಎನ್ನುವ ಮಂತ್ರವು ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಗಾಬಾ ಎನ್ನುವ ರಾಸಾಯನಿಕವನ್ನು ಉತ್ಪತ್ತಿ ಮಾಡಿ ನಿದ್ರಾಹೀನತೆ ಕಡಿಮೆ ಮಾಡುತ್ತದೆ. ನಿರಂತರ ಪಠಣೆಯಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ, ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ ಹೆಚ್ಚಿಸುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಿ ಹೃದಯ ಬಡಿತವನ್ನು ಸ್ಥಿರಗೊಳಿಸುತ್ತದೆ. ದಿನದ ಆರಂಭವನ್ನು ನಮಃ ಶಿವಾಯ ಮಂತ್ರದಿಂದ ಆರಂಭಿಸಿದರೆ ದಿನಪೂರ್ತಿ ನವಚೈತನ್ಯದಿಂದ ಮನಸ್ಸು ಆಹ್ಲಾದವಾಗಿರುತ್ತದೆ. ನಮಃ ಶಿವಾಯ ಮಂತ್ರವನ್ನು ಯಾರು ಎಲ್ಲಿ ಬೇಕಾದರೂ ಪಠಿಸಬಹುದು. ಇದಕ್ಕೆ ನೀತಿ ನಿಯಮವಿಲ್ಲ. ದೇಹ ಮತ್ತು ಆತ್ಮ ಶುದ್ಧವಾಗಿರಬೇಕು, ಅಷ್ಟು ಸಾಕು. ಶಿವಪಂಚಾಕ್ಷರಿ ಮಂತ್ರ 108 ಬಾರಿ ಜಪಿಸಿದರೆ ರುದ್ರದೇವರನ್ನು ಉಳಿಸಿಕೊಳ್ಳಬಹುದು. ಇದು ಸತ್ಯ. ಮಹಾಶಿವರಾತ್ರಿಯ ದಿನದಂದು ಎಷ್ಟು ಸಾಧ್ಯವೋ ಅಷ್ಟು ಜಪಿಸಿ ಭಗವಾನ್ ಶಿವನ ಕೃಪೆಗೆ ಪಾತ್ರರಾಗೋಣ. ಬೆಳಿಗ್ಗೆ ಮತ್ತು ಸಂಜೆ 108 ಬಾರಿ ಹೇಳಿಕೊಂಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ಉಂಟಾದ ಕಷ್ಟ ಕಾರ್ಪಣ್ಯಗಳು, ಗ್ರಹಗತಿಗಳ ವ್ಯತ್ಯಾಸವಾಗಲಿ, ಆರ್ಥಿಕ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ಎಲ್ಲವನ್ನೂ ಸರಿಪಡಿಸಿಕೊಳ್ಳಲು ಸಿದ್ಧಪುರುಷರು ಈ ಮಂತ್ರವನ್ನು ಸಾರಿದ್ದಾರೆ. ಇದನ್ನು ನೀವು ನಿತ್ಯ ಕೇಳಬೇಕು ಅಥವಾ ಹೇಳಬೇಕು. ಇದರಿಂದ ಎಲ್ಲ ಸಮಸ್ಯೆಗಳು ದೂರಾಗಿ ಭಾಗ್ಯವಂತರಾಗಿ ಬಾಳುತ್ತೇವೆ. ಹಾಗಾಗಿ ಪ್ರತಿಯೊಬ್ಬರೂ ಪಂಚಾಕ್ಷರಿ ಮಂತ್ರವನ್ನು ಪಠಿಸೋಣ. ಭಗವಂತನ ಕೃಪೆಗೆ ಪಾತ್ರರಾಗೋಣ. ಓಂ ನಮಃ ಶಿವಾಯ.